ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ ಎಂಪೈರ್ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡ್ತಾ ಇದ್ವಿ. ಏನಕ್ಕೆ ಲಾಸ್ಟ್ ಟೈಮ್ ನಮ್ಗೆ ಗೊತ್ತು ಎನ್ ಎಫ್ ಟಿನ ಕೊಟ್ಟಿದ್ರು. ಆ ಒಂದು ಎನ್ ಎಫ್ ಟಿನ ಹೇಗೆ ಮಿಂಟ್ ಮಾಡೋದು, ಹೇಗೆ ನಮ್ಮ ಒಂದು ವ್ಯಾಲೆಟಿಗೆ ಮೂವ್ ಮಾಡ್ಕೊಳ್ಳೋದು, ಬಂದರೆ ಎಲ್ಲಿ ಸಿಗುತ್ತೆ, ಪ್ರತಿಯೊಂದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಎನ್ ಎಫ್ ಟಿನ ಹೇಗೆ ಸೆಲ್ ಮಾಡೋದು, ಎಷ್ಟಕ್ಕೆ ಸೆಲ್ ಮಾಡೋದು, ಇವಾಗ ಸೆಲ್ ಮಾಡೋದಾ ಬೇಡವಾ ನೋಡ್ತಾ ಇರ್ಬೋದು. ಆ ಒಂದು ಎನ್ ಎಫ್ ಟಿ ಪ್ರೈಸ್ಗೆ ಕಂಪೇರ್ ಮಾಡ್ತು ಅಂದರೆ, ಲಿಸ್ಟಿಂಗ್ ಪ್ರೈಸ್ಗೆ ಕಂಪೇರ್ ಮಾಡ್ತು ಅಂದರೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಈ ರೀತಿ ಏನೇನೆಲ್ಲ ಅಪ್ಡೇಟ್ ಇದೆ ಪ್ರತಿಯೊಂದು ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ತುಂಬ ಜನರಿಗೆ ಈ ಒಂದು ಎನ್ ಎಫ್ ಟಿ ಸಿಕ್ಕೇ ಇಲ್ಲ. ಒಬ್ಬರಿಗೆ 20 ಲೆವೆಲ್ ಇದ್ದಾರೆ, 25 ಲೆವೆಲ್ ಇದ್ದಾರೆ. ಒಬ್ಬರು ಕೇಳಿದ್ರು, ಬ್ರೋ ನಿಮಗಿಂತ ನಂದು ಬ್ಯಾಲೆನ್ಸ್ ಜಾಸ್ತಿ ಐತೆ, ಪ್ರಾಫಿಟ್ ಪರ್ ಜಾಸ್ತಿ ಐತೆ, ಮತ್ತು ಲೆವೆಲ್ ಕೂಡ ಜಾಸ್ತಿ ಐತೆ, ನನಗೆ ಯಾಕೆ ಎನ್ ಎಫ್ ಟಿ ಬಂದಿಲ್ಲ, ನಿಮ್ಗೆ ಯಾಕೆ ಬಂದಿದೆ ಅಂದ್ಬಿಟ್ಟು. ಸೊ ಈ ರೀತಿಯ ಸಿಕ್ಕಾಬಟ್ಟೆ ಡೌಟ್ಸ್ ಇರುತ್ತಲ್ವ, ಪ್ರತಿಯೊಂದಕ್ಕೂ ಕೂಡ ಈ ಒಂದು ವಿಡಿಯೋ ಕ್ಲಾರಿಟಿ ಸಿಗ್ತಾ ಇದೆ. ಫಸ್ಟ್ ಇವಾಗ ಅವ್ರ ಕಡೆಯಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ರೆ ಅದನ್ನು ನೋಡಿಬಿಡ್ತೀವಿ. ಎಕ್ಸ್ ಎಂಪೈರ್ ಪ್ರೀ ಮಾರ್ಕೆಟ್ ಯಾರ್ಯಾರಿಗೆಲ್ಲ ಈ ಒಂದು ಎನ್ ಎಫ್ ಟಿ ಸಿಕ್ಕಿದೆ, ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಬಿಟ್ಟಿದ್ರು, ಕ್ಯಾಂಪೇನ್ಸನ್ನು ಬಿಟ್ಟಿದ್ರು. ಆ ಒಂದು ಕ್ಯಾಂಪೇನ್ಸ್ಗೆ ಯಾರೆಲ್ಲ ಆ್ಯಕ್ಟಿವ್ ಆಗಿ ಪ್ರತಿಯೊಂದನ್ನು ಕೂಡ ಮಾಡ್ಕೊಂಡಿದ್ರು ಅವ್ರಿಗೆ ಎನ್ ಎಫ್ ಟಿ ಕೊಟ್ಟಿದ್ದೀವಿ. ಅದನ್ನು ಬಿಟ್ಟರೆ ಯಾರೆಲ್ಲ ಚೆನ್ನಾಗಿ ರೆಫರ್ ಮಾಡಿದ್ರೆ ಅವರು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ನನಗೆ ಕಳಿಸಿದ್ರು, ಬ್ರೋ ನನಗೆ ಎನ್ ಎಫ್ ಟಿ ಸಿಕ್ಕಿದೆ, 1 ಸಿಕ್ಕಿದೆ, 2 ಸಿಕ್ಕಿದೆ, 6 ಸಿಕ್ಕಿದೆ ಅಂದ್ಬಿಟ್ಟು ಕೇಳಿದೆ. ಬ್ರೋ ನೀವೇನಾದರೂ ರೆಫರ್ ಮಾಡಿದ್ರಾ ಅಂತ. ಒಬ್ಬರು ಹೇಳಿದ್ರು, ಬ್ರೋ ನಾನು ಒಂದು 8 ಜನ ಮಾಡಿದ್ದೆ, ಇನ್ನೊಬ್ಬರು 12 ಜನರು ಮಾಡಿದ್ದೆ, ಇನ್ನೊಬ್ಬರು 5 ಜನರು ಮಾಡಿದ್ದೆ, ಇನ್ನೊಬ್ಬರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರು ಬಂತು ಅಂದರೆ 300 ಜನ ರೆಫರ್ ಮಾಡಿದೆ, ಅವ್ರಿಗೆ 6 ಎನ್ ಎಫ್ ಟಿ ಸಿಕ್ಕಿದೆ. ಇದಾದಮೇಲೆ ನನಗೆ ಗೊತ್ತಾಗ್ತು, ಸೊ ನನಗೆ ಯಾಕೆ ಎನ್ ಎಫ್ ಟಿ ಕೊಟ್ಟಿದ್ದಾರೆ, ನಾನು ನೋಡ್ರಿ 2 ದಿನ ಆಗೈತೆ ಸ್ಟಾರ್ಟ್ ಮಾಡಿ, ನನಗೂ ಕೂಡ ಡೌಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಕನ್ಫರ್ಮೇಷನ್ ಸಿಕ್ತು, ಯಾರೆಲ್ಲ ರೆಫರ್ ಮಾಡಿದರೆ ಅವ್ರಿಗೆ ಎನ್ ಎಫ್ ಟಿ ಸಿಕ್ಕಿದೆ ಅಂತ. ಬಟ್ ಇವಾಗ ನೀವು ಕೇಳ್ಬೋದು, ಬ್ರೋ ನಾನು ರೆಫರೇ ಮಾಡಿಲ್ಲ, ಹಾಗಾದರೆ ನಾನು ಅವತ್ತಿಂದ ಮಾಡ್ಕೊಂಬಂದಿದ್ದೀನಿ, ಅಷ್ಟೆಲ್ಲ ವೇಸ್ಟಾ ಅಂದರೆ ಖಂಡಿತ ಇಲ್ಲ. ಅಫಿಷಿಯಲಾಗಿರೋ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಎನ್ ಎಫ್ ಟಿ ಸಿಕ್ಕಿಲ್ವಾ, ವರಿ ಮಾಡ್ಕೊಬೇಡಿ. ನಿಮ್ಮ ಒಂದು ಗೇಮ್ ಪ್ಲೇ ಅಂದರೆ ಏನೆಲ್ಲ ಅಪ್ಡೇಟನ್ನು ಮಾಡ್ತಾಯಿದೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಂದು ದಿನ ನಿಮಗೆ ಆ ಒಂದು ಎನ್ ಎಫ್ ಟಿ ವೋಚರ್ ಕೂಡ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಓಪನ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಕೂಡ ಇದನ್ನೇ ನಂಬಿದ್ದೀನಿ. ಏನಕ್ಕೆ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಎನ್ ಎಫ್ ಟಿನ ಮಿಂಟ್ ಮಾಡಿದ್ದೆ, ಮತ್ತೆ ಬರಲ್ಲ ಅಂದ್ಕೊಂಡಿದ್ದೆ, ಮತ್ತೆ ಕೂಡ ನನಗೆ ಒಂದು ಎನ್ ಎಫ್ ಟಿನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವಾಗ ನಾವು ಏನು ಎನ್ ಎಫ್ ಟಿನ ಮಿಂಟ್ ಮಾಡಿದ್ದೀವಿ ಅದೇ ಫೈನಲ್ ನಮಗೆ ಪ್ರಾಡಕ್ಟ್ ಅದೇ ಅಂದರೆ ಫೈನಲ್ ಅಷ್ಟೇ ಅಮೌಂಟ್ ಸಿಗೋದು ಅಂದರೆ ಖಂಡಿತ ಇಲ್ಲ. ಈ ಎನ್ ಎಫ್ ಟಿಸ್ ಏನು ಕೊಡ್ತಾ ಇದೆ ಅದು ಜಸ್ಟ್ ಒಂದು ಪೋರ್ಷನ್ ಅಷ್ಟೇ, ಕಂಪ್ಲೀಟಾಗಿ ಅಷ್ಟು ಅಲ್ಲ. ಇವಾಗ ನಾವು ಮೈನಿಂಗ್ ಮಾಡ್ತಾ ಇದ್ವಿ, ಒಂದು 100% ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಏನು ಎನ್ ಎಫ್ ಟಿ ಸಿಗ್ತಾ ಇದೆ ಅದು 20%, 25% ಆ ರೀತಿ. ಉಳಿದಿರೋಂಥ 75% ನಿಮ್ಮ ಒಂದು ಅಪ್ಲಿಕೇಶನಲ್ಲೇ ಇರುತ್ತೆ. ಈ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಅಪ್ಲಿಕೇಶನ್ಲಿರುವಂಥ 75% ಟೋಕನಾಗಿ ಕನ್ವರ್ಟ್ ಆಗಿಬಿಟ್ಟು ಒಂದು ಟೋಕನ್ನ ನಾವು ಬೇಕಾದ್ರೆ ಸೆಲ್ ಕೂಡ ಮಾಡ್ಕೊಬೋದು. ಸೊ ಅದರಿಂದ ಯಾರು ಕೂಡ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಆಲ್ರೆಡಿ ಇವಾಗ ಎನ್ ಎಫ್ ಟಿ ಒಂದು ರೇಂಜ್ ಚೆನ್ನಾಗಿ ಬರ್ತಾ ಇದೆ, ಲೈಕ್ ನಾಟ್ ಕಾಯಿನ್ ಥರನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಖಂಡಿತ ಒಳ್ಳೆ ಪ್ರಾಫಿಟನ್ನು ನೋಡ್ಬೋದು. ಬಟ್ ಇವಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಯಾರು ಕೂಡ ನಿಲ್ಸೋಕ್ಕೆ ಹೋಗಬೇಡಿ. ಇವಾಗ ಎನ್ ಎಫ್ ಟಿ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆಲ್ಲ ಒಂದು ಫೈನಲ್ ಗೊತ್ತಾಗಿರುತ್ತೆ ಅಂದ್ಕೊಂಡಿರ್ತೀನಿ. ನಂತರ ಇವಾಗ ಮಿಂಟ್ ಯಾರಿಗೆ ಎನ್ ಎಫ್ ಟಿ ಸಿಕ್ಕಿರುತ್ತೆ ಅವ್ರಿಗೆ ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಮಿಂಟ್ ಮಾಡೋದು ಅಂತ. ಇನ್ ಕೇಸ್ ಗೊತ್ತಾಗಲಿಲ್ಲ ಅಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ಮಿಂಟ್ 1 ಎನ್ ಎಫ್ ಟಿ ವೋಚರ್ ಆಯ್ತು, ಅದನ್ನು ಕ್ಲಿಕ್ ಮಾಡ್ತೀರಾ. ಯಾವೊಂದು ವ್ಯಾಲೆಟಾಗಿ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಒಂದು ವ್ಯಾಲೆಟ್ಗೆ ರೇಟ್ ಆಗುತ್ತೆ. ಅಲ್ಲಿ ನಿಮಗೆ $0.33 ಅಷ್ಟು ಟೋನನ್ನು ಪೇ ಮಾಡಬೇಕಾಗುತ್ತೆ. ಟೋನನ್ನು ಪೇ ಮಾಡಿ ಮಿಂಟ್ ಮಾಡ್ಕೊಳ್ಳಿ. ಮಿಂಟ್ ಮಾಡಿ ಒಂದು 72 hours ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಮಿಂಟ್ ಮಾಡಿ ಹತ್ತಿರ ನನಗೆ 48 hours ಆಯಿತು. 48 hours ಆದಮೇಲೆ ನನಗೆ ಬಂತು. ಅದಕ್ಕಾಗಿ ನಾನು ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಈಗ ನೋಡ್ತಾ ಇರ್ಬೋದು, ಇವರ್ ವೋಚರ್ಸ್ ಅಂದ್ಬಿಟ್ಟು ಆಲ್ರೆಡಿ ನನಗೆ ಒಂದು ವೋಚರ್ ಕೂಡ ಬಂದಿದೆ. ಈ ಒಂದು ವೋಚರ್ನ ಹೇಗೆ ಸೆಲ್ ಮಾಡೋದು, getgems.io ಇದೈತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ಕನೆಕ್ಟ್ ವ್ಯಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಟೋನ್ ಕೀಪರ್ ವ್ಯಾಲೆಟ್ನ ಕನೆಕ್ಟ್ ಮಾಡ್ಕೊತೀರಾ. ಕನೆಕ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಪ್ರೊಫೈಲ್ ಐತೆ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಓಪನ್ ಪ್ರೊಫೈಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಗೇನಾದ್ರು ಎನ್ ಎಫ್ ಟಿ ಬಂದಿತ್ತು ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ 69,000 ವೋಚರ್ ಅಂದ್ಬಿಟ್ಟು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇವಾಗ ಈ ಒಂದು ಎನ್ ಎಫ್ ಟಿನ ಹೇಗೆ ಸೆಲ್ ಮಾಡೋದು ಅದು ಡೌಟ್ ಇರುತ್ತೆ ಅಲ್ವಾ. ಸೆಲ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಚೆಕ್ ಮಾಡಬೇಕು, ಪ್ರೈಸ್ ಎಷ್ಟಿದೆ, ಹಿಸ್ಟ್ರಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಸೆಲ್ ಮಾಡಬೇಕು. ಏನಕ್ಕೆ ಒಂದ್ಸರಿ ನೀವು ಸೆಲ್ಗೆ ಆಗ್ತು ಅಂದರೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಮತ್ತೆ ಟೋನ್ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಮತ್ತೆ ಯಾರೆಲ್ಲ ಪೇ ಮಾಡ್ತಾರಲ್ಲ ಅದರ ಅವಶ್ಯಕತೆ ಬೇಡ. ಸೊ ಅದರಿಂದ ಒಂದ್ಸರಿ ಚೆಕ್ ಮಾಡ್ಕೊಂಬೇಡಿ. ಮತ್ತೆ ಒಂದ್ಸರಿ ವಾಪಸ್ ಬರ್ತೀರಾ, ಫ್ಲೋರ್ ಪ್ರೈಸ್ ನೋಡಿ ಎಷ್ಟಿದೆ, 2 ಟೋನ್ ಇದೆ. ನಾನು ವೀಡಿಯೋ ಮಾಡಿದಾಗ ಎಷ್ಟಿತ್ತು ಗುರು, 5.5 ಟೋನ್, 6 ಟೋನ್ ಇತ್ತು. ಅವಾಗ ನಾನು ಹೇಳಿದೆ 6 ಟೋನ್ ಇತ್ತಾ, ಕಣ್ಣು ಮುಚ್ಕೊಂಡು ಸೆಲ್ ಮಾಡಿಬಿಡಿ ಅಂತ. ಬಟ್ ಇವಾಗ 2 ಟೋನ್ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ನಮಗೆ ಹಿಸ್ಟ್ರಿ ಐತಲ್ಲ, ಅದನ್ನು ಕ್ಲಿಕ್ ಮಾಡಿ ಯಾರೆಲ್ಲ ಎಷ್ಟು ಬಿಡ್ ಮಾಡಿದ್ದಾರೆ, ಎಷ್ಟಕ್ಕೆ ನಡೀತಾ ಇದೆ ಪ್ರತಿಯೊಂದು ಕೂಡ ಶೋ ಆಗ್ತದೆ. ರೀಸೆಂಟಾಗಿ ಬಂತು ಅಂದರೆ ಈ ರೀತಿ ಒಂದು ಆಪ್ಷನ್ ಬಂತು ಅಂದರೆ ಯಾರೋ ಪರ್ಚೇಸ್ ಮಾಡಿದರೆ ಅಂತ ಅರ್ಥ. ಈ ರೀತಿ ಯಾವುದಿದು, ನೀವು ಮಾಲ್ಗೆ ಹೋದರೆ ಹೇಳ್ಕೊಂಬರ್ತೀರಿ, ಏನಂತಾರೆ ಅದಕ್ಕೆ, ಏನೋ ಬಾಸ್ಕೆಟ್ ಅಂತ ಏನೋ ಅದ್ರ ಹೆಸರು ನನಗೆ ಬರ್ತಾಯಿಲ್ಲ. ಸೊ ಇರಲಿ, ಟೋಟಲಾಗಿ 1.99 ಟೋನ್ಗೆ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಪರ್ಚೇಸನ್ನು ಮಾಡಿದರೆ ಅದನ್ನು ಹಿಸ್ಟ್ರಿಯಲ್ಲಿ ನಾನು ನೋಡ್ಬೋದು. ಇವಾಗ ನನಗೆ ಇನ್ಸ್ಟೆಂಟಾಗಿ ಸೆಲ್ ಆಗಬೇಕಂದ್ರೆ ಜಸ್ಟ್ ನೀವು ಫ್ಲೋರ್ ಪ್ರೈಸ್ ಏನೈತೆ ಅದನ್ನು ಕೊಟ್ಕೊಳ್ಳಿ. ಇಲ್ಲಾದರೂ ನನಗೆ ಸ್ವಲ್ಪ ಪ್ರಾಫಿಟ್ ಆಗಲಿ, ಸ್ವಲ್ಪ ದಿನ ಆದರೂ ಆಗಲಿ ಅಂದರೆ ಬೇಕಾದ್ರೆ ನೀವು 2.2, 2.3ಗೆ ಮಾಡ್ಕೊಬೋದು. ಬಟ್ 2.2, 2.3 ಮಾಡಿದ್ರೆ ಕನ್ಫರ್ಮ್ ಇಲ್ಲ ಯಾರೋ ಸೆಲ್ ಪರ್ಚೇಸ್ ಮಾಡ್ತಾರೆ ಅಂತ. ಇನ್ ಕೇಸ್ ಏನಾದರೂ ಫ್ಲೋರ್ ಪ್ರೈಸ್ ಇನ್ನೂ ಕೂಡ ಡಂಪ್ ಆಯಿತು ಅಂದರೆ ಮೇ ಬಿ ಅದನ್ನು ಪರ್ಚೇಸ್ ಮಾಡೋಂಥ ಯಾರು ಕೂಡ ಸಿಗೋದು ಇಲ್ಲ. ಸೊ ಹಾಗೆ ಹೇಗೆ ಸೆಲ್ ಮಾಡೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಪ್ರೊಫೈಲ್ಗೆ ಹೋಗ್ತೀರಾ,
ನಿಮ್ಮ ಒಂದು NFT ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ, ಪುಟ್ ಆನ್ ಸೇಲ್ನ ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಫಿಕ್ಸ್ಡ್ ಪ್ರೈಸು ಮತ್ತು ಆ್ಯಕ್ಷನ್ ಅಂದ್ಬಿಟ್ಟು. ಫಸ್ಟ್ ಇವಾಗ ನಾನು ಆ್ಯಕ್ಷನ್ ಬಗ್ಗೆ ಹೇಳ್ಬಿಡ್ತೀನಿ. ಆ್ಯಕ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಮಿನಿಮಮ್ ಬಿಡ್ ಪ್ರೈಸನ್ನು ಒಂದು ಹಾಕಬೇಕು. ಇವಾಗ ನಾನು 1.8 ಟೋನ್ ಅಂತ ಹಾಕೊಂಡೆ. ಯಾರೋ ಒಬ್ಬರು ಬರ್ತಾರೆ, ಬಿಡ್ಡನ್ನು ಮಾಡ್ತಾರೆ, ನನಗೆ ನಿನ್ನ ಹತ್ರ ಇರೋವಂಥ NFTs ಬೇಕು, ನಾನು ನಿನಗೆ 1.8 ಟೋನ್ನ ಕೊಡ್ತೀವಿ ಅಂದ್ಬಿಟ್ಟು. ಆಗೇನಾಗ್ತದೆ, ಮತ್ತು ಇನ್ನೊಬ್ರು ಯಾರೋ ಬರ್ತಾರೆ 1.8 ಟೋನ್ ಬಿಡ್ ಮಾಡ್ತಾರೆ, ಅವ್ರಿಗೆ ಹೋಗುತ್ತೆ. ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಹೋಗೋದಿಲ್ಲ, ಇಲ್ಲಿ ನೀವು ಟೈಮ್ ಸೆಟ್ ಮಾಡಿರ್ತಾರಲ್ವ, ಸೊ 7 ಡೇಸ್ ಎಷ್ಟು ದಿನ ಬೇಕೋ ಅಷ್ಟನ್ನ ಸೆಟ್ ಮಾಡ್ಕೊಂಡಿರ್ತೀರ. ಸೊ ಯಾರೋ ಒಬ್ಬರು ಇದೇ ರೀತಿ ಬಿಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಆ್ಯಕ್ಷನ್ ಬಿಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಫೈನಲ್ ಆಗಿ 7ನೇ ದಿನಕ್ಕೆ ಎಷ್ಟು ಬಿಡ್ ಆಗಿರುತ್ತೆ, ಫೈನಲ್ ಪ್ರೈಸ್ ಎಷ್ಟಿರುತ್ತೆ, ಆ ಒಂದು ಪ್ರೈಸ್ಗೆ ಆ ಒಂದು ಟೋಕನ್, ನಿಮ್ಮ ಹತ್ರ ಇರೋಂಥ ಟೋಕನ್ ಅಂದರೆ ನೀವು ಏನು ಸೇಲ್ ಹಾಕಿರ್ತೀರ ಆ ಒಂದು ಟೋಕನ್ ಸೆಲ್ ಆಗುತ್ತೆ. ಸೆಲ್ ಆದಮೇಲೆ ನಿಮಗೆ ಎಷ್ಟು ಟೋನ್ ಇರುತ್ತೆ ಅದು ನಿಮ್ಮ ಒಂದು ವ್ಯಾಲೆಟಿಗೆ ಬರುತ್ತೆ. ನಿಮ್ಮ ಹತ್ರ ಇರೋಂಥ ವೋಚರು ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಹೋಗುತ್ತೆ. ಈ ರೀತಿಯಾಗಿ ಬಿಡ್ಡನ್ನು ಅಂದರೆ ಆ್ಯಕ್ಷನ್ ಮಾಡಿಬಿಟ್ಟು ಸೆಲ್ ಕೂಡ ಮಾಡ್ಕೊಬೋದು. ಇದನ್ನು ಬಿಟ್ಟರೆ ನಿಮಗೆ ಫಿಕ್ಸ್ಡ್ ಪ್ರೈಸ್ ಇರ್ತದೆ. ಫಿಕ್ಸ್ಡ್ ಪ್ರೈಸ್ ಅಂದರೆ ಈ ರೀತಿ ಬಿಡ್ ಮಾಡೋದಕ್ಕಾಗೋದಿಲ್ಲ. ಈಗ 2 ಟೋನ್, 2.3 ಟೋನ್ ಅಥವಾ 1.9 ಟೋನ್ ಅಂತ ಕೊಟ್ಟರೆ ಅಷ್ಟೇ ಅಮೌಂಟ್ ಬರೋದು, ಅದಕ್ಕಿಂತ ಕಡಿಮೆನೂ ಬರೋದಿಲ್ಲ, ಜಾಸ್ತಿನೂ ಬರೋದಿಲ್ಲ. ಬಟ್ ಪ್ರಾಬ್ಲಮ್ ಏನಪ್ಪ ಅದು ಅಂದರೆ ಎರಡನ್ನ ಮಾಡಬೇಕಾದ್ರೆ ಒಂದು ಸರಿ ನೀವು ಬಿಡ್ಡನ್ನು ಮಾಡ್ತು ಅಥವಾ ಒಂದು ಸರಿ ನೀವು ಸೇಲ್ಗೆ ಆಗ್ತು ಅಂದರೆ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾದ್ರೆ ಮತ್ತೆ ನೀವು ಟೋನನ್ನು ಪೇ ಮಾಡಬೇಕಾಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ನೋಡಿ ಮಾಡಿ ಅದಾದಮೇಲೆ ಸೆಲ್ಗೆ ಹಾಕ್ಕೊಳ್ಳಿ. ಈಗ ನಾನು ಮಾಡಿದೆ ಫ್ಲೋರ್ ಪ್ರೈಸ್ ಬಂತು ಅಂದರೆ 2 ಟೋನ್ ಇತ್ತಲ್ಲ, 2 ಟೋನ್ ಅಂತ ಹಾಕ್ಕೊಂಡೆ. ಪುಟ್ ಆನ್ ಸೇಲ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಅಬ್ಸರ್ವ್ ಮಾಡಬೇಕು ನೀವು. ಇಲ್ಲಿ ಸರ್ವಿಸ್ ಫೀಸ್ 0.1 ಟೋನ್, ಕ್ರಿಯೇಟರ್ ರಾಯಲ್ಟೀಸ್ 0.4 ಟೋನ್, ಟೋಟಲಾಗಿ 0.5 ಟೋನ್ ಅಲ್ಲಿಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಟೋಟಲಾಗಿ ಇವಾಗ ನಾನು 2 ಟೋನ್ಗೆ ಸೆಲ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಒಂದು ವ್ಯಾಲೆಟಿಗೆ ಬರೋದು 1.5 ಟೋನ್ ಅಷ್ಟೇ. ಸೊ ಪುಟ್ ಆನ್ ಸೇಲ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಗೋ ಟು ಟೋನ್ ಕೀಪರ್ ಆಯ್ತಲ್ಲ ಅದನ್ನು ಸೆಟ್ ಮಾಡ್ಕೊತೀರಾ. ಸ್ಲೈಡ್ ಟು ಕನ್ಫರ್ಮ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತ ಅದಕ್ಕೆ ಕೆಳಗಡೆ ನೋಡಿದ್ರು ಅಲ್ಲಿ ಟೋಟಲಾಗಿ $1.29 ಕಿತ್ಕೊಂಡು ಹೋಗ್ತಾಯಿದೆ. ಅದ್ರ ಜೊತೆ 0.33 ಅಂದರೆ $1.29 ಪ್ಲಸ್ 1 NFT. ಓಕೆ ನೋಡೋಣ ಏನು ಹೋಗ್ತದೆ ಅಂದ್ಬಿಟ್ಟು. ಸೊ ಅದನ್ನು ಪೇ ಮಾಡಿದೆ, ಪೇಮೆಂಟ್ ರಿಸೀವ್ಡ್ ಅಂತ ಬಂತು. ಅದಾದಮೇಲೆ ಚೆಕಿಂಗ್ ಪೇಮೆಂಟ್ ಅಂತ ಬಂತು. ಚೆಕಿಂಗ್ ಪೇಮೆಂಟ್ ಆಗಿ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಇದೇ ಅಪ್ಲಿಕೇಶನ್ ಬಂದುಬಿಟ್ಟು ಮೇಲ್ಗಡೆ ನಿಮಗೆ ನೋಟಿಫಿಕೇಷನ್ ಕೂಡ ಕಾಣ್ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಒಂದು ವೋಚರ್ ಸೆಲ್ ಆಗಿದೆ, ಎಷ್ಟಿಗೆ ಸೆಲ್ ಮಾಡಿದರೆ ಅಷ್ಟು ಕೂಡ ಸೋಲ್ಡ್ ಅಂದರೆ 2 ಟೋನ್ಗೆ ಸೋಲ್ಡ್ ಆಗಿದೆ ಅಂತ ಬರುತ್ತೆ. ಇನ್ ಕೇಸ್ ಸೋಲ್ಡ್ ಆಗಿಲ್ಲ ಅಂದರೆ ಹಾಗಿರುತ್ತೆ, ಯಾರು ಪರ್ಚೇಸ್ ಮಾಡಿರಲ್ಲ ಅಂತ ಅರ್ಥ. ಸೊ ಅದಕ್ಕೆ ಸೋಲ್ಡ್ ಮಾಡೋಕ್ಕಿಂತ ಮುಂಚೆ ನೋಡಬೇಕು ಎಷ್ಟು ಪ್ರೈಸಿಗೆ ಸೆಲ್ ಮಾಡ್ತಿದ್ದೀರಾ ಅಂದ್ಬಿಟ್ಟು. ಕಡಿಮೆ ಪ್ರೈಸಿಗೆ ಮಾಡ್ಕೊತಂದ್ರೆ ಬೇಗ ಸೆಲ್ ಮಾಡ್ಕೊತಾರೆ, ಜಾಸ್ತಿ ಪ್ರೈಸಿಗೆ ಮಾಡ್ಕೊತಾರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸೊ ಸೋಲ್ಡ್ ಆಗಿದೆ. ಟೋಟಲಾಗಿ ನನ್ನ ಒಂದು ವ್ಯಾಲೆಟಲ್ಲಿ ನೋಡ್ತಾ ಇರ್ಬೋದು $11.48 ಕಾಣಿಸ್ತಾ ಇದೆ. ಒಂದು ಅಬ್ಸರ್ವ್ ಮಾಡಿದ್ರಾ? ಏನು ಅಬ್ಸರ್ವ್ ಮಾಡಿದ್ರಿ? ಆ್ಯಕ್ಚುಲಿ ನಾನು ಇದನ್ನು ಸೆಲ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ವ್ಯಾಲೆಟಲ್ಲಿ ಎಷ್ಟಿತ್ತು? $3.61 ಇತ್ತು. ಸೆಲ್ ಮಾಡಿದ್ಮೇಲೆ ಎಷ್ಟಾಯಿತು ಟೋಟಲಾಗಿ? ಇಲ್ಲಿಗಿರೋದು $11.48 ಆಯಿತು. ಸೊ ಸೆಲ್ ಮಾಡೋಕ್ಕಿಂತ ಮುಂಚೆ 3.6 ಇತ್ತು, ಈಗ 11.48 ಆಯಿತು. ಅದತ್ರ ಎಷ್ಟು ಕಟ್ಟಾಯಿತು? ಎಷ್ಟು ಪ್ರಾಫಿಟ್ ಆದಂಗೆ ಆಯಿತು? ನನಗೆ $8 ಪ್ರಾಫಿಟ್ ಆದಂಗೆ ಆಯಿತು. ಸೊ 69,000 ಟೋಕನ್ಸ್ನ ಬರೀ $8ಗೆ ಸೆಲ್ ಮಾಡೋದು ವರ್ತ್ ಇದೆಯಾ? ಇದು ಫೈನಲಾಗಿ ನಿಮ್ಮ ತಲೆಯಲ್ಲಿ ಬರೋ ಡೌಟು. ನನ್ನ ಪ್ರಕಾರ ವರ್ತ್ ಇಲ್ಲ. ಏನಕ್ಕೆ ನಮಗೆ ಗೊತ್ತು, 690 ಬಿಲಿಯನ್ ಟೋಟಲ್ ಸಪ್ಲೈ ಇದೆ. ಓಕೆನಾ? ಫುಲ್ಲಿ ಡೈಲ್ಯೂಟೆಡ್ ಸಪ್ಲೈ ಅಂದರೆ ಫುಲ್ಲಿ ಡೈಲ್ಯೂಟೆಡ್ ಮಾರ್ಕೆಟ್ ಕ್ಯಾಪನ್ನು ನಾವು 100 ಮಿಲಿಯನ್ ಅಂತ ತೊಗೊಂಡ್ರು ಕೂಡ ಈ ಒಂದು ವೋಚರ್ ಅಂದರೆ 69,000 ಟೋಕನ್ಸ್ಗೆ ಮಿನಿಮಮ್ $10.45 ಸಿಗುತ್ತೆ. ಇನ್ ಕೇಸ್ ಅದು 100 ಮಿಲಿಯನ್ ಮಾರ್ಕೆಟ್ ಕ್ಯಾಪ್ ಆಗ್ತು ಅಂದರೆ ಮಾತ್ರ. ಇನ್ ಕೇಸ್ ಏನಾದ್ರು 200 ಮಿಲಿಯನ್ ಆಗ್ತು ಅಂದರೆ $20 ಸಿಗುತ್ತೆ. 300 ಆಗ್ತು ಅಂದರೆ $30 ಸಿಗುತ್ತೆ. ಬಟ್ ಮಾರ್ಕೆಟ್ ಕ್ಯಾಪ್ 100 ಮಿಲಿಯನ್ ಹೋಗುತ್ತಾ? ಅದೇ ಡೌಟ್ ಆಯಿತು. ಏನಕ್ಕೆ ಈ ಒಂದು ಟೋಕನ್ ಯಾವುದ್ರಲ್ಲಿ ಲಿಸ್ಟಿಂಗ್ ಆಗುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಬೈಬಿಟ್ಟು, OKX ಅಥವಾ ಬೈನಾನ್ಸ್ ಈ ರೀತಿ ಟಾಪ್ ಟೈರ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಆಗ್ತು ಅಂದರೆ ಖಂಡಿತ ಆಗುತ್ತೆ. ಕೆಳಗಡೆ ಇರೋವಂಥ ಲೋ ಲೆವೆಲ್ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಆಗ್ತು ಅಂದರೆ ಈ ಒಂದು ಮಾರ್ಕೆಟ್ ಕ್ಯಾಪನ್ನು ನೋಡೋದು ಸ್ವಲ್ಪ ಡೌಟ್. ಇನ್ ಕೇಸ್ ಏನಾದ್ರು ಈ ಒಂದು ಅಪ್ಲಿಕೇಶನಲ್ಲಿ ಬೈಬ್ಯಾಕನ್ನು ಮಾಡ್ತು ಅಂದರೆ ಅವಾಗ ಬೇಕಾದ್ರೆ ಮಾರ್ಕೆಟ್ ಕ್ಯಾಪನ್ನು ನೋಡ್ಬೋದು. ಬಟ್ ನೋಡಬೇಕು ಈ ಒಂದು ಪ್ರಾಜೆಕ್ಟ್ ಅವ್ರು ಏನು ಮಾಡ್ತಾರೆ ಅಂದ್ಬಿಟ್ಟು. ಬಟ್ ನನ್ನ ಪ್ರಕಾರ ಈಗ 2 ಟೋನ್ ಅಂತಿದೆಯಲ್ಲ ಅಂದರೆ $8 ಇದೆ ಅಲ್ವಾ, ಆ $8ಗೆ ನಮ್ಮ ಹತ್ರ ಇರೋಂಥ ವೋಚರ್ನ ಸೆಲ್ ಮಾಡೋದು ವರ್ತಿಲ್ಲ ಅಂದ್ಕೊತೀನಿ. ಬಟ್ ನಿಮಗೆ ಅಮೌಂಟ್ ಬೇಕು ಅಂದರೆ ಸೆಲ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬೇಕಾದ್ರೆ ಸೆಲ್ ಮಾಡಿದ್ರು ಕೂಡ ಎಕ್ಸ್ಟ್ರಾ ನಿಮಗೆ ಟೋಕನ್ಸ್ ಇರುತ್ತೆ. ಅಂದರೆ ಇವಾಗ ನಾನು ಫಸ್ಟೇ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಸೊ ನಿಮ್ಗೆ ಏನು NFT ಕೊಡ್ತಾ ಇದೆ ಅದು ಒಂದು ಪೋರ್ಷನ್, ಉಳಿದಂಥ ಪೋರ್ಷನ್ ನಿಮ್ಮ ಒಂದು ವ್ಯಾಲೆಟಲ್ಲಿ ಇರುತ್ತೆ ಅಂದ್ಬಿಟ್ಟು ಅದನ್ನು ಬೇಕಾದ್ರೆ ಲಿಸ್ಟಿಂಗ್ ಆದಮೇಲೆ ಸೆಲ್ ಮಾಡ್ಕೊಬೋದು. ನೋಡಿ ನನ್ನ ಪ್ರಕಾರ ಇವ್ರ ಕಡೆಯಿಂದ ಅಂದರೆ ಈ ಒಂದು ಪ್ರಾಜೆಕ್ಟ್ ಕಡೆಯಿಂದ ಏನಾದ್ರು ಗುಡ್ ನ್ಯೂಸ್ ಬಂತು ಅಂದರೆ ಆವಾಗ ಈ ಒಂದು NFT ಪ್ರೈಸ್ ಜಾಸ್ತಿ ಆಗ್ಬೋದು ಅಂದರೆ ಖಂಡಿತ ಆಗುತ್ತೆ. ಈ ಒಂದು ಪ್ರಾಜೆಕ್ಟ್ ಕಡೆಯಿಂದ ಏನಾದ್ರು ಬ್ಯಾಡ್ ನ್ಯೂಸ್ ಬಂತು ಅಂದರೆ ಆವಾಗ ಈ ಒಂದು ವೋಚರ್ ಪ್ರೈಸ್ ಏನಿದೆ ಅದು ಕೂಡ ಡಂಪ್ ಆಗುತ್ತೆ. ನೋಡೋಣ ಏನಾದರೂ ಗುಡ್ ನ್ಯೂಸ್ ಬಂದು ಹತ್ತತ್ರ ಒಂದು 3 ಟೋನು 3.5 ಬಿಡೋರು ಹತ್ತತ್ರ 3 ಟೋನ್ಗಾದರೂ ಸಿಕ್ಕಿದ್ರೆ ಪರವಾಗಿಲ್ಲ, ಒಂದೊಳ್ಳೆ ಪ್ರಾಫಿಟ್ ಸಿಗುತ್ತೆ. 3 ಟೋನ್ಗೂ ಬೇಡ, ಜಸ್ಟ್ $8 ಅಂದರೆ ತುಂಬ ಕಡಿಮೆ ಆಗಿಬಿಡ್ತು. ಸೊ ನನ್ನ ಒಪಿನಿಯನ್ ಬಂತು ಅಂದರೆ ಇವಾಗ ಇದನ್ನು ಸೆಲ್ ಮಾಡಿದ್ರೆ ಅಷ್ಟೊಂದೇನು ವರ್ತಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮಗೆ ಅಮೌಂಟ್ ಬೇಕು ಅಂದರೆ ಖಂಡಿತ ನೀವು ಸೆಲ್ ಮಾಡ್ಕೊಬೋದು. ಸೊ ಎಕ್ಸಾಂಪರ್ ಬಗ್ಗೆ ಇರುವಂಥ ಅಪ್ಡೇಟ್ ಇಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟನ್ನು ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಮಾಡ್ತೇನೆ.
ಸೊ ಇಷ್ಟು ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗಬಿಟ್ಟು ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಲಿಕೇಶನ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗಾಸ್, ಲವ್ ಯು ಆಲ್, ಟೇಕ್ ಕೇರ್.